ಕೆಎಸ್ ಅಧಿಕಾರಿ ಪತ್ನಿ ಚೈತ್ರಾ ಗೌಡ ಆತ್ಮಹತ್ಯೆ ಕೇಸ್. ಚೈತ್ರಾ ಗೌಡ ಆತ್ಮಹತ್ಯೆ ಪ್ರಕರಣ. ಚೈತ್ರಾ ಗೌಡ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮನಸ್ಥಿತಿಯವರಲ್ಲ. ಅವರ ಒಂದು ಆತ್ಮಹತ್ಯೆಯ ಹಿಂದೆ ಸಾಕಷ್ಟು ಅನುಮಾನ ಹುಟ್ಟುಕೊಂಡಿದೆ. ಟಿವಿ9ಗೆ ಮೃತ ವಕೀಲೆ ಚೈತ್ರಾ ಅವರ ಸ್ನೇಹಿತರು ಕೊಟ್ಟಿರುವಂತಹ ಹೇಳಿಕೆ, ಆತ್ಮವಿಶ್ವಾಸದಿಂದ ಎಲ್ಲರೊಂದಿಗೂ ಕೂಡ ಖುಷಿಯಿಂದ ಇರ್ತಾ ಇದ್ರು, ಅತ್ಯುತ್ತಮ ಬ್ಯಾಡ್ಮಿಂಟನ್ ಆಟಗಾರ್ತಿಯೂ ಕೂಡ ಆಗಿದ್ರು, ವಕೀಲರ ಸಂಘ ಆಯೋಜಿಸ್ತಾ ಇದ್ದಂತಹ ಪಂದ್ಯಗಳಲ್ಲಿ ಭಾಗಿಯಾಗ್ತಾ ಇದ್ರು, ಹಲವು ಪಂದ್ಯಗಳಲ್ಲಿ ಗೆದ್ದಿದ್ದಾರೆ ಕೂಡ. ನಮ್ಮೆಲ್ಲರಿಗೂ ಚೈತ್ರಾ ಗೌಡ ಆತ್ಮಹತ್ಯೆ ಶಾಕಿಂಗ್ ವಿಚಾರ ಅಂತ ಟಿವಿ9ಗೆ ಮೃತ ವಕೀಲೆ ಚೈತ್ರಾ ಗೌಡ ಸ್ನೇಹಿತರು ಹೇಳಿದ್ದಾರೆ. ನಾವು ನೋಡ್ದಂಗೆ ಮೇಡಮ್ಮು ಯಾವತ್ತೂ ಆ ಥರ ಒಂದು ಡಿಪ್ರೆಷನ್ ಆಗಲಿ ಒಂಥರ ಬೇಜಾರಲ್ಲಾಗಲಿ ಇರೋ ಥರದ್ದು ನೋಡೇ ಇಲ್ಲ. ಬಟ್ ಸಖತ್ ಸ್ಟ್ರಾಂಗ್ ಲೇಡಿ ಅವರು, ಆಟ ಆಗಲಿ ಅವ್ರು ಮಾತಾಡೋ ಶೈಲಿಯಲ್ಲಿ. ಬಟ್ ಎಲ್ಲರ ಜೊತೆನೂ ತುಂಬ ಫ್ರೆಂಡ್ಲಿ ಆಗಿರೋರು. ಎಲ್ಲರೂ ಏಕೆ ಅಂತ ಹೇಳಿದ್ರೆ ಇವಾಗ ಬೇರೆಯವರೆಲ್ಲ ಒಂಥರ ಇದ್ದಿರೋರು, ಬಟ್ ಲೇಡೀಸ್ ಆಗಿನೂ ಅವ್ರು ಅಷ್ಟು ಸ್ಟ್ರಾಂಗ್ ಆಗಿದ್ದು ಚೆನ್ನಾಗಿ ಆಡೋರು, ತುಂಬ ಚೆನ್ನಾಗಿ ಆಡೋರು, ಎಲ್ಲರ ಜೊತೆನೂ ಚೆನ್ನಾಗಿ ಮಿಂಗಲ್ ಆಗೋರು. ಬಟ್ ಈ ಥರ ನಾವು ಕೇಳಿದಾಗ ನಮಗೆ ಶಾಕ್ ಆಗೋಯ್ತು, ಈಗ ಮೇಡಮ್ ಈ ಥರ ಮಾಡ್ಕೊಂಡ್ಬಿಟ್ಟಿದ್ರೆ ಯಾರಿಗೂ ನಂಬೋಕ್ಕೆ ಚಾನ್ಸ್ ಇಲ್ಲ. ಸ್ಯಾಟರ್ಡೆ ಸಂಡೇಸ್ ಅಂದರೆ 7 to 9 ಬರೋರು. ಆಮೇಲೆ ಕೆಲವು ಟೈಮ್ ನಾವು ಸಂಡೇಸ್ ಟೂರ್ನಮೆಂಟ್ ನಡೆಸ್ತಾ ಇದ್ರಿ, ಅವಾಗ 10 to 5 ಇಲ್ಲೇ ಆಡ್ಕೊಂಡು ಮ್ಯಾಚಸ್ಸು ಆಡ್ಕೊಂಡು ಇಲ್ಲೇ ಇರೋರು. ಆ ಥರ ಏನು ಇದರಲ್ಲಿ ಇರ್ತಾ ಇರಲಿಲ್ಲ ಸರ್. ಲಾಸ್ಟ್ ಕೊನೆದಾಗ ಅಂದರೆ ರೀಸೆಂಟಾಗಿ ಒಂದು ಫಂಕ್ಷನ್ ಆಯ್ತು ಇಲ್ಲಿ, ಅವಾಗ ಬಂದಿದ್ರು ಇಲ್ಲೇ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆದಾಗ ಅವ್ರು ಆಡ್ಕೊಂಡು ಹೋಗಿದ್ದು, ಅವಾಗ ನೋಡಿದ್ದು. ಬಟ್ ಏನಂದರೆ ನಾವು ನೋಡ್ದಂಗೆ ಅವ್ರು ಆ ಥರ ಎಲ್ಲ ಮೈಂಡ್ ಸೆಟ್ಟೇ ಇರಲಿಲ್ಲ ಸರ್. ಅವ್ರಿಗೆ ಯಾವಾಗೂ ಖುಷಿಯಾಗಿರೋರು, ಯಾವಾಗೂ ಚೆನ್ನಾಗಿ ಇದು ಮಾಡ್ಕೊಂಡು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ಕೊಂಡಿರೋರು. ಈ ಥರ ನಮಗೇನೋ ನಂಬಕ್ಕೆ ಆಗ್ತಾ ಇಲ್ಲ ಸರ್. ಅವರು ತುಂಬ ಬೋಲ್ಡ್ ಲೇಡಿ ಸರ್, ತುಂಬ ಸ್ಟ್ರಾಂಗ್ ವುಮೆನು. ಗೇಮ್ ಅಂತೂ ತುಂಬ ಚೆನ್ನಾಗಿ ಆಡ್ತಿದ್ರು. ಸೊ ಆ್ಯಕ್ಚುಲಿ ಅವರು ವಕೀಲರ ಅಸೋಸಿಯೇಷನ್ಗೆ ಜಾಸ್ತಿ ಆಡೋದು. ಸೊ ಇಲ್ಲಿ ನಮ್ಮಲ್ಲಿ ಅವಾಗವ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಸೇರಿಸಿದಾಗ, ನಮ್ಮಲ್ಲಿ ಏನೋ ಟೂರ್ನಮೆಂಟ್ಸ್ ಕಂಡಕ್ಟ್ ಮಾಡಿದಾಗ ಬಂದು ಚೆನ್ನಾಗಿ ಆಡೋರು. ಮತ್ತು ಎಲ್ಲರ ಹತ್ರನೂ ಚೆನ್ನಾಗಿ ಮಿಂಗಲ್ ಆಗೋರು, ಎಲ್ಲರ ಹತ್ರ ಚೆನ್ನಾಗಿ ಮಾತಾಡೋರು. ಮತ್ತು ಅವರು ಈ ಥರ ವಿಚಾರಗಳು ಯಾವುದೂ ನಮ್ಮ ಹತ್ರ ಮಾತಾಡ್ತಿರಲಿಲ್ಲ. ಮತ್ತು ಆ ಥರ ಅನಿಸೋದು ಇಲ್ಲ ಸರ್. ಅವ್ರು ನೋಡಿ ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ. ಎಲ್ಲರ ಹತ್ರ ಚೆನ್ನಾಗಿ ನಗ್ನಗ್ತಾ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಎಲ್ಲರ ಹತ್ರ